ini elle tanker da ini bayya korpe angli indana yana ek forward mantan link sa inu on poyata ali mo sal gaadi sal koi dadda terandu pujeta 10 jana kotti bodal paneer de amadi kallu gattu tirtu porinda indan piece inchane jari jana అందులో piece lakkada Mari, banda kilo na pere, kondore. Purdi kilo na pere. Go ಬಹಿಷ್ಕಾರ ಎಲ್ಲಿವರೆಗೂ ಬಹಿಷ್ಕಾರ ಎಲ್ಲಿವರೆಗೂ ಬಹಿಷ್ಕಾರ ಓಟು ಪಾಡಂದು ಈ ಸರ್ತಿ ನೀರಿಜ್ಜಿ ನಾನು ಏತು ವರ್ಷ ನಿಂದು ನೀರಿಜ್ಜನ್ನೇ ಸುಮಾರು ದಿನ ಅಂದು ಇಂಚನಣ್ಣ ಇಂಚನೆ ಒಂದುಂಡಾ ನೀರು ಬರದನೆ ಓಟಿಡ್ಲ ಅಂತ ನಿರ್ಧಾರ ಹಾಕಿರಾರು തന്നില്ലാത്തത് ഓട്ടിട്ടില്ല എന്നിട്ട് നിർദ്ധാരാക്കില്ല ഇപ്പോഴും ഇതേപോലെ തന്നി പുതിയ ഇപ്പോൾ ഉണ്ടല്ല ഉടനെ നാ മംഗലായിട്ട് വരുമ്പോൾ തന്നെയേ ഇല്ല ഈ വർഷത്തിൽ ഇപ്പോഴും തന്നെയേ ഇല്ല എത്ര വർഷം സുമാರು 24 ವರ್ಷ ಆಯ್ತು 24 ವರ್ಷ ഇങ്ങനെ ಜಾವಂಬೋಳು ಕಷ್ಟಮೇ ಬಂದ ತನ್ನಿಲ್ಲ ಅಂತೆ ಮಳೆಗಾಲತ್ತು ಅರೆಗಾಲತ್ತು ಎಲ್ಲ ಒರೇ ಪೊಲೆ ಉಡೆ ತನ್ನೇ ಇಲ್ಲ ಕುಡಿಕೋಕೆ ತನ್ನಿಲ್ಲ ಕೊಡ್ತುಕೊಂಡು ನಂಗೆ ಇಪ್ಪ ಪೈಪ್ ಲೈನ್ ಬಂದನಕ ತನ್ನಿ ಅಂದ್ರೆ ಅದು ತನ್ನಿ ನಲ್ಲಿಲ್ಲ ತನ್ನಿ ಮುಡಿತಾಲ್ ಚೋರಿ ಹಿಡಿಕಿರು ಎಲ್ಲ ಉಡು ಅದು ತನ್ನಿಲ್ಲ ಅದು ಇಪ್ಪ ಇಲ್ಲಲ್ಲಿ ಅದಕ್ಕಾಯ್ತು ನಿಂಗೆ ಇವಾಗ ಓಟಿಡ್ಲ ಯಾರಿಗೂ ಓಟಿಡ್ಲೆ ಅಂತ ನಿರ್ಧಾರ ಹಾಕಿತ್ತ ಇರು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ತುಂಬ ವರ್ಷದಿಂದ ನಾವು ಚಿಕ್ಕದಿರುವಾಗೆ ಇದೇ ಊರಿನವರು ಆಗ ಸಹ ನಮಗೆ ನೀರಿರಲಿ ಈಗ ದೊಡ್ಡದಾಗಿ ಅಂದರೆ ತುಂಬ ವರ್ಷ ಆಯಿತು ಇವತ್ತಿನವರೆಗೆ ಇಲ್ಲಿ ನೀರಿನ ಸಮಸ್ಯೆ ಮುಗಿಯುವುದಿಲ್ಲ ನಾವು ಯಾವತ್ತು ನೋಡಿದರೂ ಅಲ್ಲಿ ಇಲ್ಲಿ ಪರದಾಡುತ್ತಾ ಇರುವುದು ಆದ್ದರಿಂದ ಈ ಸಲದ ಮತವನ್ನು ಅಂದರೆ ನಾವು ಎಲ್ಲರೂ ಬಹಿಷ್ಕರಿಸ್ತಾ ಇದ್ದೇವೆ ಈ ಊರಿನವರು ಬಹಿಷ್ಕರಿಸ್ತಾ ಇದ್ದೇವೆ ಬರುವಂತ ನೀರಿನಲ್ಲಿ ಏನು ಸಮಸ್ಯೆ ಇದೆ ಇವಾಗ ಪೈಪ್ ಲೈನ್ ಈಗ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ಸಹ 1-2 ತಿಂಗಳು ಬರ್ತದೆ ನಾವು ಜಾಸ್ತಿ ಮಳೆ ನೀರೇ ತೆಗೆಯುವುದು ಈಗ ಬೇರೆ ಕಡೆಯಿಂದಲೇ ನೀರಿನ ನಮಗೆ ಫೆಸಿಲಿಟಿ ಮಾಡಿದ್ರು ಆ ನೀರಿನಲ್ಲಿ ಹುಳಗಳು ತಲೆ ಅಂದರೆ ಕೂದಲು ಉದುರುವುದು ಮೈಕೈಯೆಲ್ಲ ಕಜ್ಜಿ ಆ ರೀತಿಯ ಸಮಸ್ಯೆಗಳೆಲ್ಲ ಇವೆ ಇಲ್ಲಿ ಕಾಟುಂಗರೆ ಗುಡ್ಡೆಯಿಂದ ನಾವು ಇವತ್ತು ಬಹಿಷ್ಕಾರವನ್ನು ಆಗ್ತಾ ಇದ್ದೇವೆ ಯಾವುದೋ ಲೋಕಸಭಾ ಚುನಾವಣೆ ಬರ್ತಿದೆಯೋ ಇದಕ್ಕೆ ಮತದಾನ ಹಾಕುವುದಿಲ್ಲ ಎಂಬ ನಿಟ್ಟಿನಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅದಕ್ಕೆ ಕಾರಣಗಳು ಹಲವಾರಿದೆ ಸಮಸ್ಯೆಗಳು ಹಲವಾರುಗಳಿದೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೀರಿನ ಸಮಸ್ಯೆ ಇನ್ನೊಂದು ತಡೆಗೋಡೆ ಅಂತ ಸಮಸ್ಯೆ ಇವಾಗಲೇ ನೀರಿನ ಸಮಸ್ಯೆ ಹಲವಾರು ಮಾತನಾಡಿದ್ದಾರೆ ಆದರೂ ಸಹ ಹಲವಾರು ನಮ್ಮ ಮಾನ್ಯ ಡಿ ಸಿಗಾಗಲಿ ಸೋಮೇಶ್ವರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗಾಗಲಿ ಅಥವಾ ಪಿ ಡಿ ಅಧಿಕಾರಿಗಾಗಲಿ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯ ಅವರಿಗಾಗಲಿ ಎಲ್ಲರಿಗೂ ಮನವಿ ಕೊಟ್ಟೆ ಅದು ಭಾರಿ ಆಶ್ವಾಸನೆ ಅಲ್ಲದೆ ಬೇರೇನೂ ಸಿಗಲಿಲ್ಲ ನಮಗೆ ಇಷ್ಟವರೆಗೂ ಸುಮಾರು 30 ವರ್ಷದಿಂದ ಈ ನೀರಿನ ಸಮಸ್ಯೆ ಇಲ್ಲಿ ಕಾಣ್ತಾ ಇದೆ ಯಾವತ್ತೋ ಒಂದು ಸಲ ನಾವು ಹೋಗಿ ಅಲ್ಲಿ ಟೇಬಲ್ ಮುಟ್ಟಿದಾಗ ಅಥವಾ ಮನವಿ ಕೊಟ್ಟಾಗ 1-2 ಟ್ಯಾಂಕರನ್ನು ಕಳಿಸಿ ನಮಗೆ ತೃಪ್ತಿಗೊಳಿಸುವಂಥ ಕೆಲಸವೂ ನಡೀತಾ ಇದೆ ಆದರೆ ಬಂದಂಥ ನೀರು ಆಜ್ಞೆ ಮಾಡಿದ ಡಿ ಸಿ ಆಜ್ಞೆ ಮಾಡಿದಂಥ ನೀರು ಎಲ್ಲಿ ಹೋಯಿತು ಎಂಬುದೇ ನಮ್ಮ ಇಲ್ಲಿ ಪ್ರಶ್ನೆ ಆಗಿದೆ ಇನ್ನೊಂದು ವಿಷಯ ಅಂತಲ್ಲದೆ ಪ್ರತಿಯೊಂದು 5 ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ರಾಜಕೀಯ ಮುಖಂಡರುಗಳು ಇಲ್ಲಿ ಬರ್ತಾರೆ ಮತಯಾಚನೆ ಮಾಡ್ತಾರೆ ಭರವಸೆಯನ್ನು ಕೊಡ್ತಾರೆ ಹೋಗ್ತಾ ಇದ್ದಾರೆ ಆದರೆ ಇದು ಎಷ್ಟು ವರ್ಷ ಸಹಿಸಿಕೊಳ್ಳೋದು ಇದನ್ನು ಖಾಲಿ ನಮಗೆ ಪೊಳ್ಳು ಭರವಸೆಯನ್ನು ಕೊಡುವಂಥ ರಾಜಕಾರಣಿಗಳು ಇಲ್ಲಿ ಕಾಣ್ತಾ ಇದ್ದಾರೆ ಈ ಸರ್ತಿ ಲೋಕಸಭಾ ಚುನಾವಣೆಯು ನಾವು ಬಹಿಷ್ಕರಿಕೆ ಮುಖ್ಯವಾಗಿ ಕಾರಣವಾಗಿದೆ ಯಾಕಂತ ಹೇಳಿದರೆ ಈ ಭರವಸೆಯಿಂದ ನೊಂದು ಬೆಂದು ಹೋಗಿದ್ದೇವೆ ಅದಲ್ಲದೆ ಇವಾಗಲೇ ಕಳೆದ ಸರ್ತಿಯಿಂದ 1-2 ಟರ್ಮಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ತಡೆಗೋಡೆ ಇಲ್ಲದೆ 5-6 ಮನೆಗಳು ಬೀಳ್ತಾ ಇದೆ ಅಂತೇಳಿ ನೋಡಿಬಿಟ್ಟು ಆಶ್ವಾಸನೆಗಳಿಗೆ ಹೋಗಿದ್ದಾರೆ ನಮಗೆ ಕೊಟ್ಟು ಅವರತ್ತು ಏನೇ ಒಂದು ಕೆಲಸನೂ ಆಗಲಿಲ್ಲ ಇನ್ನೇನು ಮಳೆಗಾಲ ಬರ್ತಾ ಇದೆ ಆ 5-6 ಮನೆಗಳು ಬಿದ್ದರೆ ಅದಕ್ಕೆ ಕಾರಣಕರ್ತರು ಅವರೇ ಖಂಡಿತವಾಗಲೂ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ನೀರು ಕೊಡದ್ದು ಅಥವಾ ನಮ್ಮ ತಾಯಂದಿರ ಅಕ್ಕಂದಿರ ಕಣ್ಣೀರು ಖಂಡಿತವಾಗಲೂ ಈ ರಾಜಕೀಯದ ಯಾರು ಮುಖಂಡರಿದ್ದಾರೆ ಅವರಿಗೆ ಶಾಪವಾಗಿ ಮಾರಲಿ ಅಂತ ಈ ಮಧ್ಯೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು
ಸುಮಾರು 30 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇವೆ. ನೀರಿನ ವ್ಯವಸ್ಥೆಯಲ್ಲಿ ನಮಗೆ ಯಾವುದೇ ಇದುವರೆಗೆ 30 ವರ್ಷದಲ್ಲಿ ಒಂದು ನೀರಿನ ಶಾಶ್ವತವಾದ ಒಂದು ನೀರಿನ ಪರಿಹಾರ ಇದುವರೆಗೆ ದಕ್ಕಿಲ್ಲ. ಎಲ್ಲ ಚುನಾವಣೆಗಳ ಎಲ್ಲ ಪಾರ್ಟಿಯ ಜನನಾಯಕರುಗಳು ಬರ್ತಾರೆ, ಭರವಸೆಗಳನ್ನು ಕೊಡ್ತಾರೆ, ಹೋಗ್ತಾರೆ ಎಲೆಕ್ಷನ್ಗೆ ಮಾತ್ರ. ಆಮೇಲೆ ಈ ಕಡೆಗೆ ತಿರುಗಿ ಸಹ ನೋಡೋದಿಲ್ಲ. ಮತ್ತು ಈಗ ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಅವರು ಬರ್ತಾರೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಶಾಶ್ವತ ನೀರಿನ ಪರಿಹಾರ ಸಿಗುವವರೆಗೂ ನಾವು ಮತವನ್ನು ಚಲಾಯಿಸುವುದಿಲ್ಲ ಅಂತ ನಾವು ಈ ಗ್ರಾಮದ 18ನೇ ವಾರ್ಡಿನ ಸೋಮೇಶ್ವರ, ಸಣ್ಣ ಗ್ರಾಮ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಗ್ರಾಮವಾದ ಸೋಮೇಶ್ವರ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ಅಷ್ಟು ಮನವಿಗಳನ್ನು ಎಲ್ಲಿ ತನಕ ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರವರ ತನಕ ಸಹ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದ. ಆದರೂ ಸಹ ನಮಗೆ ಇದುವರೆಗೆ ನೀರಿನ ಒಂದು ವ್ಯವಸ್ಥೆಯನ್ನು ಇದುವರೆಗೆ ಯಾರು ಮಾಡಿಕೊಡಲಿಲ್ಲ. ನಮಗೆ ಯಾವಾಗ ನೀರಿನ ವ್ಯವಸ್ಥೆ ಮಾಡಿಕೊಡುತ್ತಾರೋ ಅದುವರೆಗೆ ನಾವು ಈ ಮತವನ್ನು ನಾವು ಬಹಿಷ್ಕರಿಸ್ತೇವೆ. ಯಾವಾಗ ಅವರು ನಮಗೆ ನೀರಿನ ವ್ಯವಸ್ಥೆ ಮಾಡಿ ನಮಗೆ ಕುಡಿಯುವ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟರೆ ನಾವು ಅಂದಿನಿಂದ ಮತವನ್ನು ಚಲಾಯಿಸಲು ರೆಡಿ ಆಗ್ತೇವೆ. ಅವರಿಗೆ ನಾವು ಇಂದು ಇನಿಮುಟ್ಟಲ ಎಂಕಲು ಸಾಧಾರಣ 30 ವರ್ಷದಿಂದ ಇನಿಮುಟ್ಟಲ ಎಂಕಲು ನೀರಿಡವಲ್ಲ ಕಷ್ಟವಲ್ಲ ಮೂರು ಸಾಧಾರಣ ಒಂದು ವ್ಯವಸ್ಥೆ ಇನಿಮುಟ್ಟಲ ಆಗ್ತಿದ್ವಿ. ಹಣ ಪುಣ ನಮ್ಮ ಈ ವರ್ಷದ ಓಟನ್ನು ಬಸ್ಗಾರ ಎಂಗಳು ನಾನು 70 ಮುಟ್ಟ ಈ ನೀರು ತಿಕ್ಕೊಂಡು 8 ಮುಟ್ಟ ಎಂಗಳು ಓಟು ಪಾಟು ನೇಚಿ ಅಂಚೇಳಿ ಬಸ್ಗಾರ ಉಂಟ ಅವೇ ಕೂಡ ಎಂಚಿನ ಎಲ್ಲ ಎಂಕಲೇ ಮಾತಾ ವ್ಯವಸ್ಥೆ ಅವಳು ಒಂಜಿನ ಹಿರಿದ ವ್ಯವಸ್ಥೆ ಮಾತಾಡತ್ತು ಮಾತಾ ಕಣ್ಣಿ ಅವು ಇಂದು ಮಾತಾ ವ್ಯವಸ್ಥೆ ಅವಳು ಒಂಜಿ ವ್ಯವಸ್ಥೆ ಮಾತಾ ಮಾಡೋದು ಸುಖ ಹೆಚ್ಚು ಎಂಕಲ ನೀರ್ದ ಇಂದು ಒಂಜಿ ಫಸ್ಟ್ ನೀರ್ದ ಈತ 30 ವರ್ಷ ಉಂಟು ಎಂಕಲು 30 ವರ್ಷದಲ್ಲಿ ಇನಿಮುಟ್ಟಲು ದಾಳ ಆಗ್ತಿತ್ತು ಅಂಚಾದು ಪುಣ ಎಂಕಲಿಗೆ ಇಂಚಿನ ಮಟ್ಟ ಎಂಕಲು ಕಷ್ಟ ಭಾರಿ ಕಷ್ಟೋಲ್ಲ ಒಂದು ಮುಂಜಿ ಮೂಜಿ ನಾಳು ಇಲ್ಲಾಗ ಸೇರಿದ ಟ್ಯಾಂಕರ್ ಹತ್ರ ನೀರು ಮಡಿಗೆ ಬರ್ಪ ಉಂಟು ಅವು ಒಂಜಿ 2 ದಿನ ಉಂಟು ಅಂಚಿನ ಅವಸ್ಥೆ ಅದು ಪುಣ ಎಂಕಲೆ ಒಂಜಿ ಎಡ್ಡ ಹಿಂಗೆ ಮಾಡ್ತಾ ಕೊರೋಡು ಆತ ಮಟ್ಟ ಎಂಕಲು ಓಟು ಒಂಜಿ ಪಾಡು ಮನೆ ಹಿಂದು ಬದಿಗೆ ನನ್ನ ಮನೆ ಹಿಂದು ಬದಿಗಿದ್ದ ಜರಿದು ಉಂಟಲ್ಲ 15 ವರ್ಷದಿಂದ ಅವ್ರ ಹತ್ರ ಹೇಳ್ತಾ ಇದ್ದೇನೆ. ಪ್ರತಿನಿಧಿಗಳು ಬರ್ತಾರೆ, ನಾವು ಕೋಪದಲ್ಲಿ ಮಾತಾಡುವಾಗ ನಮ್ಮ ಬೆನ್ನು ತಟ್ಟಿ ಅವರು ಹೋಗ್ತಾರೆ, ಈ ವರ್ಷ ಮಾಡು ಅಂತೇಳಿ. ಅದು 15 ವರ್ಷ ಆಯಿತು. ಈಗ ಟಾಯ್ಲೆಟ್ ಹತ್ರ ಬಂದು ಮುಟ್ಟಿ ಆಯಿತು. ಮನೆ ಬಿದ್ದರೆ ನಮಗೆ ಉಂಟಲ್ಲ ಗೌರ್ಮೆಂಟಿಂದ 1 ಲಕ್ಷ ರೂಪಾಯಿ ಪಾಸ್ ಮಾಡೋದು ಅವರಿಗೆ ದೊಡ್ಡ ಇದು. ನಮ್ಮದು 10 ಲಕ್ಷ ರೂಪಾಯಿದು ಮನೆ ಹೋದರೂ ಅವರಿಗೆ ಚಿಂತೆ ಇಲ್ಲ. 1 ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಪಾಸ್ ಮಾಡೋದು ದೊಡ್ಡ ಕರ್ತವ್ಯ ಅವರಿಗೆ. ಕೆಲಸ ನಾವು ಆಟೋದಲ್ಲೇ ದುಡಿದು ಕೆಲಸ ಮಾಡೋದು. ಆಟೋದಲ್ಲಿ ದುಡಿದು ಇಷ್ಟು ಕಷ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಇಲ್ಲಿ. ಮತ್ತು ನಮಗೆ ಇಲ್ಲಿ ರೋಡು ಕೆಳಗಿನವರಿಗೆ ರೋಡ್ ಮಾಡಿದ್ದು ಇಲ್ಲಿ ಪಂಚಾಯತಿಗೆ ಅವರೇ ಬಂದು 3-4 ಮೆಂಬರ್ನವರು ಸೇರಿ ಪಂಚಾಯತಿಗೆ ರೋಡೇ ಮಾಡಿದ್ದು. ಆ ಮಾಡಿದ ನಂತರ ಇಲ್ಲಿ ಜರಿಲಿಕ್ಕೆ ಶುರುವಾಗಿದೆ. 15 ವರ್ಷದಿಂದ ಜರಿತಾ ಹೋಗ್ತಾ ಇದೆ ಮನೆ ಹಿಂದು ಬದಿಗೆ. ಒಂದು ತಡೆಗೋಡೆ ಕಟ್ಟಲಿಕ್ಕೆ ಹೇಳಿದರೆ ಕೋಪದಲ್ಲಿ ಮಾತಾಡುವಾಗ ಅವರು ಬಂದು ಬೆನ್ನು ತಟ್ಟಿ ಹೋಗ್ತಾರೆ. ಅದರ ನಂತರ ವಾಪಸ್ ಬರೋದಿಲ್ಲ ಅವರು, ಮತ್ತೆ 5 ವರ್ಷ ಕಳೆದು ಬರೋದು ಅವರು. ನಾವು ಅದಕ್ಕೆ ವರ್ಷ ಕಟ್ಟಾಗಿರ್ತದೆ. ಅಲ್ಲಿಗೆ ನಾವು ಮಣ್ಣೆಲ್ಲ ತುಂಬಿಸಿ ಮತ್ತು ಇಷ್ಟರ ತನಕ ಸ್ವಲ್ಪ ಕಟ್ ಮಾಡಿ ನಾವು ಪಾಗಾರ ಕಟ್ತಾ ಇದ್ದೇವೆ. ಆದರೂ ಅದು ನಿಲ್ಲುವುದಿಲ್ಲ, ಅದು ಲೋಡ್ ಬೀಳುವಾಗ ಕೆಳಗೆ ಹೋಗ್ತದೆ. ಇದೇ ಥರ ಮಾಡಿದೆ. 4-5 ಮನೆ ಬೀಳಲಿಕ್ಕೆ ಆಗಿದೆ ಈಗ. ಯಾಕೆಂದರೆ ಇದು ಮಾಡಿರೋದು 4-5 ಊರಿನ ಸ್ವಲ್ಪ ಜನಗಳಿಗೆ ಮಾತ್ರ. ಇವಾಗ ಅವರೂ ಇಲ್ಲ, ರೋಡ್ ಕೆಲಸನೂ ವೇಸ್ಟ್, ಮೇಲೆವರು ಇರುವವರಿಗೂ ತೊಂದರೆ. ಇವಾಗ 4-5 ಮನೆ ಬೀಳುವ ಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ನಾವು ರಾತ್ರಿ ನಿದ್ರೆ ಮಾಡೋದೇ ಕಷ್ಟ, ಭಯದಿಂದ ನಿದ್ರೆ ಮಾಡೋದು ಮಳೆಗಾಲದಲ್ಲಿ. ಅಷ್ಟೊಂದು ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಭರವಸೆ ಬಿಟ್ಟು ಯಾವುದೇ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಆಟೋ ರಿಕ್ಷಾದಲ್ಲಿ ದುಡ್ದು ಈ ಮನೆಯನ್ನು ಕಟ್ಟಿರೋದು ತುಂಬ ಕಷ್ಟದಿಂದ ಕಟ್ಟಿರೋದು. ಯಾಕೆಂದರೆ ನಮಗೆ ಪ್ರಾಬ್ಲಮ್ಸ್ ತುಂಬ ಇದೆ. ಖಾಲಿ ಮನೆ ಕಟ್ಟೋದೇ ಒಂದು ಪ್ರಾಬ್ಲಮ್ಸ್ ಅಲ್ಲ, ಗೊತ್ತಾಯ್ತಾ? ಪ್ರಾಬ್ಲಮ್ಸ್ ನಾವು ಕಷ್ಟದಿಂದ ಮನೆ ಕಟ್ಟಿರೋ ಮನೆ ಹೀಗೆ ಜರಿದು ಬಿದ್ದರೆ ಯಾವ ತೊಂದರೆ ಅನುಭವಿಸ್ತೀಯಾರೋ ನಾವು. ಮನೆ ಇಲ್ಲ, ಗೌರ್ಮೆಂಟಿಂದ ಯಾವುದೇ ಒಂದು ಪರಿಹಾರ ಸಿಗಲ್ಲ ನಮಗೆ.